ಜೈ ಹಿಂದ್ ಸ್ನೇಹಿತರೆ, ವಿದ್ಯಾರ್ಥಿಗಳೇ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ನಲ್ಲಿ ಖಾಲಿ ಇರುವಂತಹ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿರ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳು ಈ ನೋಟಿಫಿಕೇಶನ್ ನೋಡಿರಿ, ಕೆಲವೊಂದು ವಿದ್ಯಾರ್ಥಿಗಳು ನೋಡಿಲ್ಲ. ಯಾರು ನೋಡಿಲ್ಲ ಅಂತ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡಿರಿ. ಇದನ್ನಂದ್ರೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ. ಯಾಕಂದ್ರೆ ಇದ್ರೊಳಗೆ ಏನಂದ್ರೆ ಹಲವಾರು ಪೋರ್ಸ್ ಅದಾವ. ಏನಂದ್ರೆ SSB ಐತಿ, CISF ಐತಿ, CRPF ಐತಿ, ITBP ಐತಿ. ಈ ರೀತಿಯಾಗಿ ಹಲವಾರು ಪೋಸ್ಟ್ಗಳಿಗೆ ಏನಂದ್ರೆ ಅಧಿಸೂಚನೆ ಮಾಡಿರ್ತಾರೆ. ಒಂದನೇದು ಇದಕ್ಕೆ ಅನ್ಮ್ಯಾರಿಡ್ ಆಗಿರುವಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇದ್ರ ಬಗ್ಗೆ ಸಂಪೂರ್ಣವಾಗಿ ಏನೈತಿ A to Z ತಿಳಿಸ್ಕೊಳ್ತಾನ. ಓವರಾಲ್ ಎಲ್ಲ ಕವರ್ ಮಾಡಿಬಿಡ್ತಾನೆ. ಮತ್ತೇನಂದ್ರೆ ಟೋಟಲ್ ಆಗಿ PDF ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ಯಾಕಂದ್ರೆ ಟೋಟಲ್ ಆಗಿ ಅದು 26ರಿಂದ 27 ಪೇಜ್ ಐತೆ ಅದು PDF. ಯಾಕಂದ್ರೆ PDF ಹೇಳ್ಕೊತಾ ಇದ್ದಂದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಏನಂದ್ರೆ ಸ್ಕ್ರೋಲ್ ಡೌನ್ ಮಾಡ್ಕೊತ ಹೋಗಿಬಿಡೋದಾಕತಿ. ನಿಮ್ಗೆ ಒಂದೇದು ಭಾಳ ಅಂದ್ರೆ ಭಾಳ ಕನ್ಫ್ಯೂಸ್ ಆಕತಿ. ಸೊ ಅದಕ್ಕಾಗಿ ಏನೈತಿ ನೋಟ್ಸ್ ಮಾಡಿಟ್ಟು ಕೇವಲ ಅಷ್ಟು ಹೇಳ್ಕೊತ ಹಾಕೊಂಡು ನೀವು ಏನೈತಿ ನೋಟ್ಸ್ ಮಾಡ್ಕೊರಿ. ಏನಂದ್ರೆ ವಿಡಿಯೋ ಏನೈತ್ರಿ ಸ್ಟಾಪ್ ಮಾಡಿ ಕೇಳ್ಕೊತಾರ ಹೋಗ್ರಿ. ಏನಂದ್ರೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾವುದೂ ಕೂಡ ಏನಂದ್ರೆ ಗದ್ದಲ ಮಾಡಂಗಿಲ್ಲ, ನಿಮಗೆ ಕನ್ಫ್ಯೂಸರ್ ಮಾಡ್ಕೊತ ಹೋಗಂಗಿಲ್ಲ. ಏನಂದ್ರೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟು ಹೋಗ್ಕೊನು. ಒಂದೇದು ನೋಡ್ರಿ ಇದ್ರೊಳಗೆ ಎಷ್ಟು ಅಂದ್ರೆ ಟೋಟಲ್ ಆಗಿ 349 ವೇಕೆನ್ಸಿ. ಎಷ್ಟಂದ್ರೆ ಟೋಟಲ್ ಆಗಿ 349 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಮತ್ತು ಇದು ಪೋರ್ಸ್ ವೈಸ್ ಎಷ್ಟೆಷ್ಟು ವೇಕೆನ್ಸಿ ಕಲಿದಾವು ನೀವು ನೋಟಾರು ಮಾಡ್ಕೋರಿ. ಯಾಕಂದ್ರೆ ನೀವು ಕನ್ಫ್ಯೂಸ್ ಆಗಬಾರ್ದು, ನೋಟ್ ಮಾಡ್ಕೋರಿ. ಇಲ್ಲಿ ನೋಡ್ರಿ, BSF ಒಳಗೆ 108 ವೇಕೆನ್ಸಿ ಕಲ್ಪರ್ ಮಾಡ್ಯಾರ. BSF ಒಳಗೆ 108 ವೇಕೆನ್ಸಿ. ಅದೇ ರೀತಿಯಾಗಿ CRPFನಲ್ಲಿ 106 ವೇಕೆನ್ಸಿ ಮತ್ತು ITBPಯಲ್ಲಿ 12 ವೇಕೆನ್ಸಿ. ಸೊ ಅದೇ ರೀತಿಯಾಗಿ SSBಯಲ್ಲಿ 53 ವೇಕೆನ್ಸಿ. SSB ಒಳಗೆ ಅಷ್ಟೇ 53 ವೇಕೆನ್ಸಿ ಮತ್ತು CISF ಒಳಗೆ 70 ವೇಕೆನ್ಸಿ. ಟೋಟಲ್ ಆಗಿ ಎಷ್ಟು ಒಂದು ವೇಕೆನ್ಸಿ ಕಡಿಮೆ 350 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಮತ್ತು ಇದು ಆಲ್ ಓವರ್ ಇಂಡಿಯಾ ಜಾಬ್ಸ್ ಇರ್ತದೆ. ಆಲ್ ಓವರ್ ಇಂಡಿಯಾ ಜಾಬ್ಸ್ ಆಗಿರ್ಬೋದ್ರಿಂದ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದನ್ನು ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕೋದು ಅದನ್ನು ಮುಂದೆ ತಿಳಿಸ್ಕೊಡ್ತಾನೆ. ಈಗ ಮೇನ್ ಆಗಿ ಏನಂದ್ರೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ಕೊತ ಹೋಗೋಣ. ಮತ್ತು ಅರ್ಜಿಗಳು ಯಾವಾಗಿಂದ ಪ್ರಾರಂಭ ಇಲ್ಲಿ ಮೇನ್ ನೋಡ್ರಿ ಅದು. ಯಾಕಂದ್ರೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿ ಭಾಳ ದಿನ ಆಗೈತಿ. ಕೆಲವೊಂದು ವಿದ್ಯಾರ್ಥಿಗಳು ನೋಡಿರಿ ಅದನ್ನು ಆಲ್ಮೋಸ್ಟ್. ಯಾರು ನೋಡಿಲ್ಲ ಅಂಥವ್ರು ವಿಡಿಯೋ ನೋಡಿರಿ. ಇಲ್ಲಿ ನೋಡಿರಿ 20 ಫೆಬ್ರವರಿ 2026 ಒಳಗೆ ಅಂದ್ರೆ 20 ಫೆಬ್ರವರಿ ಒಳಗನ ಏನೈತ್ರಿ ಅಧಿಸೂಚನೆ ಆಗೈತಿ. ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ 12 ಮಾರ್ಚ್ 2026. ಇದು ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ಆಗಿರ್ತೈತಿ. ಸೊ ಅದಕ್ಕಾಗಿ ಕ್ವಾಲಿಫಿಕೇಷನ್ ಅವ್ರು ತಿಳಿಸ್ಕೊಡ್ತೀನಿ ಯಾರ್ದು ಕ್ವಾಲಿಫಿಕೇಷನ್ ಆಗಿರ್ತೈತಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಯಾರು ಕೂಡ ಮಿಸ್ ಮಾಡಲಾರ್ದ ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಎಕ್ಸಾಮಿನೇಷನ್ ಸೆಂಟರ್ ನೋಡ್ರಿ, ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರ್ತೈತಿ. ಇದು ಆಲ್ ಓವರ್ ಇಂಡಿಯಾ ಜಾಬ್ಸ್ ಆಗಿರೋದ್ರೆ ನಮ್ಮ ಕರ್ನಾಟಕದವ್ರಿಗೆ ಓನ್ಲಿ ಒಂದು ಸೆಂಟರ್ ಇದ್ದಿರ್ತೈತಿ, ಬೆಂಗಳೂರು. ನಮ್ಮ ಕರ್ನಾಟಕದವ್ರಿಗೆ ಓನ್ಲಿ ಒಂದು ಸೆಂಟರ್, ಅದು ಬೆಂಗಳೂರು ಒಳಗೆ ಇದ್ದಿರ್ತೈತಿ. ಟೋಟಲ್ ಆಗಿ 38 ಸೆಂಟರ್ ಅದಾವೆ. ಟೋಟಲಾಗಿ 38 ಸೆಂಟರ್. ನಮ್ಮ ಕರ್ನಾಟಕದವರು ಬೆಂಗಳೂರಲ್ಲಿ ಏನಂದ್ರೆ ನೀವು ಇದನ್ನ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ನೋಡಿರಿ, ಅಪ್ಲಿಕೇಶನ್ ಹಾಕಕ್ಕೆ ವಯಸ್ಸಿನ ಮಿತಿ ಎಷ್ಟು ವಯಸ್ಸಿದ್ದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮಿನಿಮಮ್ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ 20 ವರ್ಷ. ಮಿನಿಮಮ್ ಅಪ್ಲಿಕೇಶನ್ ಹಾಕಕ್ಕೆ 20 ವರ್ಷ ನೀವು ವಯಸ್ಸನ್ನು ಹೊಂದಿರಬೇಕು. ಸೊ ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ವಯಸ್ಸು ಬಂದ್ಬಿಟ್ಟು 25 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಸೊ ಅದೇ ರೀತಿಯಾಗಿ SC/ST ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ 5 ವರ್ಷ ತನಕ ನೀವು ವಯಸ್ಸನ್ನು ಸಡಲಿಕೆ ಕೊಟ್ಟಾರ. ಹಾಗಾದ್ರೆ ನೀವು 30 ವರ್ಷ ತನಕ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ 3 ವರ್ಷ, ನೀವು 28 ವರ್ಷದ ತನಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರೆಲ್ಲ ಅಗ್ನಿವೀರ ಆಯ್ತು ಮತ್ತು ಏನಂದ್ರೆ ಈಗ ಅಗ್ನಿವೀರರು ಯಾರ್ಯಾರು ಫೇಲ್ ಆಗಿರ್ತಾರಲ್ಲ ಅಂಥ ಅಭ್ಯರ್ಥಿಗಳಿಗೆ ಬಿಗ್ ಅಪಾರ್ಚುನಿಟಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಂಥವಕ್ಕೆಲ್ಲ ಅರ್ಜಿಯನ್ನು ಸಲ್ಲಿಸ್ರಿ. ಇಂಥವು ಮಿಸ್ ಮಾಡ್ಕೊತ ಬರಬೇಡ್ರಿ. ನಿಮ್ಗೆ ಏನೋ ಡೌಟ್ ಇತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಇದ್ರ ಬಗ್ಗೆ ಏನೋ ಡೌಟ್ ಇತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಿಮ್ಮ ಇನ್ಸ್ಟಾಗ್ರಾಮ್ ID ಚಾನಲ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ ಇದು PDF ಏನಾದ್ರು ನೀವು ನೋಡ್ಕೋತಿದ್ರೆ ಅಂದ್ರೆ ಆ PDF ಕೂಡ ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತು ನೋಡ್ರಿ. ಅಲ್ಲಿ ಯಾರು ಜಾಯ್ನ್ ಆಗ್ರಿ ಟೆಲಿಗ್ರಾಮ್ ಲಿಂಕ್ ಕೂಡ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇದು ಕೊಟ್ಟಿರ್ತು. ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಯಾಕಂದರೆ ಈ PDF ನಿಮ್ಗೆ ನೋಡ್ಕೊಳ್ಳೋಕೆ ಈಸಿ ಆಕೈತಿ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ಬಗ್ಗೆ ಬರೋದಾದರೆ ಯಾವ ರೀತಿಯಾಗಿ ವಿದ್ಯಾರ್ಥಿಯನ್ನು ಹೊಂದಿದ್ದರೋ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದರೆ ಯಾವುದೇ ಪದವಿ ಆಗಿತ್ತಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದೇ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ನೋಡಿರಿ. ಅದಕ್ಕಿಂತ ಮೊದಲು ಸೆಲೆಕ್ಷನ್ ಪ್ರೊಸೆಸ್ ನೋಡಿರಿ. ಯಾವ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಅಂದ್ರೆ ಒಂದೇದ ರಿಟರ್ನ್ ಎಕ್ಸಾಮಿನೇಷನ್ ಇದ್ದಿರ್ತೈತಿ. ಇದನ್ನು ಹೇಳ್ತು ನೋಡ್ರಿ ಯಾವ ರೀತಿಯಾಗಿ ಅಂದರೆ ಇದಕ್ಕೆ ಪಾರ್ಟ್ 1 ಮತ್ತು ಪಾರ್ಟ್ 1 ಇದ್ದಿರ್ತೈತಿ. ಪಾರ್ಟ್ 1 ಒಳಗೆ 2 ಪೇಪರ್ ಇದ್ದಿರ್ತಾವೆ. ಮತ್ತು ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜ್ ಒಳಗೆ ನೀವು ಎಕ್ಸಾಮ್ ಅಟೆಂಡ್ ಮಾಡ್ಬೋದಪ್ಪ ಅಂತಂದರೆ ಕೇವಲ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ನೀವು ಎಕ್ಸಾಮ್ ಅಟೆಂಡ್ ಮಾಡಬಹುದು. ನಮ್ಮ ಕರ್ನಾಟಕದವರು ಅಪ್ಲಿಕೇಶನ್ ಹಾಕಿದ್ರು ಕೂಡ ನಿಮಗೆ ನಮ್ಮ ಕರ್ನಾಟಕದವ್ರಿಗೆ ಕನ್ನಡ ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮ್ ಅಟೆಂಡ್ ಇರೋಂಗಿಲ್ಲ. ಕೇವಲ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ನೀವು ಎಕ್ಸಾಮ್ ಅಟೆಂಡ್ ಮಾಡ್ಬೋದು.
ಸೊ ಅದೇ ರೀತಿಯಾಗಿ ಪಾರ್ಟ್ 1 ಒಳಗೆ 2 ಪೇಪರ್ ಇರ್ತಾವೆ. ಒಂದೇದು ನೋಡ್ರಿ 10 ರಿಂದ 12 ತನಕ ಒಂದು ಎಕ್ಸಾಮ್ ನಡೆಸ್ತಾರೆ ಅವತ್ತನ. ಅದು 19 ಜುಲೈ ಡೇಟ್ ಕೂಡ ಹೇಳ್ಯಾರ. ಡೇಟ್ ಕೂಡ ಈಗಲೇ ಅನೌನ್ಸ್ಮೆಂಟ್ ಮಾಡ್ಯಾರ. 19 ಜುಲೈ 2026 ಒಳಗೆ ಎಕ್ಸಾಮ್ ಪೇಪರ್ 1 ಇದ್ದಿರ್ತೈತಿ. ಇಲ್ಲಿ ನೋಡ್ರಿ 10 ರಿಂದ 12 ತನಕ ಒಂದು ಎಕ್ಸಾಮ್ ಇದ್ದಿರ್ತೈತಿ. 10 ರಿಂದ 12 ತನಕ ಒಂದು ಎಕ್ಸಾಮ, ಮತ್ತು 2 ರಿಂದ 5 ಗಂಟೆ ತನಕ 2 ಎಕ್ಸಾಮ. ಇದು ಪಾರ್ಟ್ 1 ಒಳಗೆ 2 ಎಕ್ಸಾಮ್ 19ನೇ ತಾರೀಕು. ಇದು 10 ರಿಂದ 12 ತನಕ ಒಂದು ಎಕ್ಸಾಮ್ ಇದ್ದಿರ್ತೈತಿ, ಮತ್ತು 2 ರಿಂದ 5 ಗಂಟೆ ತನಕ 2 ಎಕ್ಸಾಮ. ಇದು ಪಾರ್ಟ್ 1 ಆತ. ಮತ್ತು ಪಾರ್ಟ್ 2 ಒಳಗೂ ಕೂಡ 2 ಎಕ್ಸಾಮ್ ಇದ್ದಿರ್ತೈತಿ. ಪೇಪರ್ 1 200 ಮಾರ್ಕ್ಸಿಗೆ 250 ಮಾರ್ಕ್ಸಿಗೆ ಇದ್ದಿರ್ತೈತಿ. ಪೇಪರ್ 1 250 ಮಾರ್ಕ್ಸಿಗೆ ಇದ್ದಿರ್ತೈತಿ. ಪೇಪರ್ 2 200 ಮಾರ್ಕ್ಸಿಗೆ ಇದ್ದಿರ್ತೈತಿ. ಮತ್ತು ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ನೀವು ಎಕ್ಸಾಮ್ ಅಟೆಂಡ್ ಮಾಡ್ಬೋದು. ಅಪ್ಲಿಕೇಶನ್ ಹಾಕೋ ಮುಂದೆ ಲ್ಯಾಂಗ್ವೇಜ್ ಕೇಳ್ತೈತಿ. ನಿಮ್ಗೆ ಇಂಗ್ಲೀಷ್ ಪರ್ಫೆಕ್ಟ್ ಬರ್ತಿತ್ತಂದ್ರೆ ಇಂಗ್ಲೀಷ್ ಚೂಸ್ ಮಾಡಿರಿ. ನೀವು ಹಿಂದಿ ಒಳಗೆ ಏನಾದ್ರೆ ಫುಲ್ ಪರ್ಫೆಕ್ಟ್ ಇದ್ರೆ ಅಂದರೆ ಹಿಂದಿ ಚೂಸ್ ಮಾಡಿರಿ. ಸೊ ಅದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಕೇಳ್ತಾ ಇದ್ರಿ. ನೆಗೆಟಿವ್ ಮಾರ್ಕಿಂಗ್ ನೋಡಿರಿ 1/3 1/4 ಅಲ್ಲ 1/3. ನೀವು ಈಗೇನಾರ ಒಂದು ರೈಟ್ ಆನ್ಸರ್ ಮಾಡಿರಿ ತಿಳ್ಕೊರಿ. ಈಗೇನಾರ ಎಕ್ಸಾಮ್ದಾಗ ಒಂದು ರೈಟ್ ಆನ್ಸರ್ ಮಾಡಿರಿ, ಅದ್ರ ತೆಳಗೆ ಏನಾದರೂ 3 ರಾಂಗ್ ಮಾಡಿರಿ ಅಂದ್ರೆ ಈಗೇನು ರೈಟ್ ಆಗಿರ್ತೈತಿ ಆ ರೈಟ್ ಆಗಿದ್ದು ಆನ್ಸರ್ ಕೂಡ ತಪ್ಪು. ಈ ರೀತಿಯಾಗಿ ನೀವು ನೆಗೆಟಿವ್ ಮಾರ್ಕಿಂಗ್ ಇದ್ದಿರ್ತೈತಿ. ಇದು ಒಂದೇದ್ರ ರಿಟರ್ನ್ ಎಕ್ಸಾಮಿನೇಷನ್ ಆಯ್ತು. ರಿಟರ್ನ್ ಎಕ್ಸಾಮಿನೇಷನ್ ಬಗ್ಗೆ ಏನಾದರೂ ಡೌಟ್ ಇತ್ತಂದರೆ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. PDF ಏನಾದರೂ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಅವೈಲೇಬಲ್ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ 2ನೇದು ಫಿಸಿಕಲ್ ಟೆಸ್ಟ್ ಇದ್ದಿರ್ತೈತಿ. ಫಿಸಿಕಲ್ ಟೆಸ್ಟ್ ಯಾವ ರೀತಿಯಾಗಿ ಇದ್ದಿರ್ತೈತಿ ಅಂದ್ರೆ ಇಲ್ಲಿ ನೋಡಿರಿ 100 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ. 100 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ. ಇದಕ್ಕೆ ಪುರುಷರಿಗೆ 16 ಸೆಕೆಂಡ್ ಟೈಮಿಗೆ ಇದ್ದಿರ್ತೈತಿ. 100 ಮೀಟರ್ ರನ್ನಿಂಗ್ ಪುರುಷರಿಗೆ 16 ಸೆಕೆಂಡ್ ಟೈಮ, ಮತ್ತು ಮಹಿಳಾ ವರ್ಗದ ಅಭ್ಯರ್ಥಿಗಳಿಗೆ 18 ಸೆಕೆಂಡ್ ಟೈಮ. ಪುರುಷರಿಗೆ 16 ಸೆಕೆಂಡ್ ಟೈಮ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 18 ಸೆಕೆಂಡ್ ಟೈಮ್ ಕೊಟ್ಟಿರ್ತಾರೆ. ಸೊ ಅದೇ ರೀತಿಯಾಗಿ 2ನೇದು 800 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ. 2ನೇದು 800 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ. ಇದಕ್ಕೆ 3 ನಿಮಿಷ 45 ಸೆಕೆಂಡ್ ಟೈಮ. ಪುರುಷರಿಗೆ 3 ನಿಮಿಷ 45 ಸೆಕೆಂಡ್ ಟೈಮ, ಮಹಿಳಾ ಅಭ್ಯರ್ಥಿಗಳಿಗೆ 4 ನಿಮಿಷ 45 ಸೆಕೆಂಡ್ ಟೈಮ 800 ಮೀಟರ್ ರನ್ನಿಂಗ್ದು. ಸೊ ಅದೇ ರೀತಿಯಾಗಿ 3ನೇದು ಏನಾದ್ರೆ ಲಾಂಗ್ ಜಂಪ್ ಇದ್ದಿರ್ತೈತಿ. ಇದಕ್ಕೆ 3.5 ಮೀಟರ್ ಏನು ಲಾಂಗ್ ಜಂಪ್ ಇದ್ದಿರ್ತೈತಿ. ಇದಕ್ಕೆ 3 ಚಾನ್ಸ್ ಇದ್ದಿರ್ತೈತಿ. ಕೇವಲ 3 ಚಾನ್ಸ್ ಒಳಗೆ 3.5 ಮೀಟರ್ ಲಾಂಗ್ ಜಂಪ್ ಮಾಡಬೇಕಾಗ್ತಿ. ಸೊ ಅದೇ ರೀತಿಯಾಗಿ ನಿಮಗೆ 3 ಚಾನ್ಸ್ ಇದ್ದಿರ್ತೈತಿ. 3 ಚಾನ್ಸ. ಮತ್ತು ನೆಕ್ಸ್ಟ್ ಏನೈತ್ರಿ ಮಹಿಳಾ ಅಭ್ಯರ್ಥಿಗಳಿಗೆ 3 ಮೀಟರ್ ಏನೈತ್ರಿ ಲಾಂಗ್ ಜಂಪ್ ಇದ್ದಿರ್ತೈತಿ. ಇವ್ರಿಗೂ ಕೂಡ 3 ಚಾನ್ಸ್ ಇದ್ದಿರ್ತೈತಿ. ಸೊ ಅದೇ ರೀತಿ ಶಾರ್ಟ್ ಪುಟ್ ಇದ್ದಿರ್ತೈತಿ. ಇದು ಓನ್ಲಿ ಪುರುಷರಿಗೆ ಮಾತ್ರ ಇದ್ದಿರ್ತೈತಿ. ಇದು 7.26 kg ಇದ್ದಿರ್ತೈತಿ. ಎಷ್ಟಂದ್ರೆ 7.26 kg. ಇದಕ್ಕೆ ನೋಡ್ರಿ 4.5 ಮೀಟರ್ ಏನಾದರೂ ಶಾರ್ಟ್ ಪುಟ್ ಮಾಡಬೇಕಾಗೈತಿ. ಇದಕ್ಕೂ ಕೂಡ 3 ಚಾನ್ಸ್ ಇದ್ದಿರ್ತೈತಿ. ಈ ರೀತಿಯಾಗಿ ಫಿಸಿಕಲ್ ಆಯ್ತು. ಮತ್ತು ಏನಾದರೂ ಫಿಸಿಕಲ್ದಾಗ ಹೈಟ್ ಎಷ್ಟು ಹೈಟ್ ಇಲ್ಲಿ ನೋಡ್ರಿ 165 ಸೆಂಟಿಮೀಟರ್ ಹೈಟು. ಪುರುಷರಿಗೆ 165 ಸೆಂಟಿಮೀಟರ್ ಹೈಟು. ಸೊ ಅದೇ ರೀತಿಯಾಗಿ ಮಹಿಳಾ ವರ್ಗದ ಅಭ್ಯರ್ಥಿಗೆ ಇದ್ರೆ ಅಂದರೆ ನಿಮ್ಗೆ 157 ಸೆಂಟಿಮೀಟರ್ ಹೈಟನ್ನು ಕೊಟ್ಟಿರ್ತಾರೆ. ಪುರುಷರಿಗೆ ಅಷ್ಟೇ 165 ಸೆಂಟಿಮೀಟರ್, ಮಹಿಳಾ ಅಭ್ಯರ್ಥಿಗಳಿಗೆ ಪುರುಷರಿಗೆ 165 ಸೆಂಟಿಮೀಟರ್ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಏನೈತಿ ಹೈಟ್ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ ಪುರುಷರದ ನಾರ್ಮಲ್ ಚೆಸ್ಟ್ 81 ಸೆಂಟಿಮೀಟರ್, ನಾರ್ಮಲ್ 81 ಸೆಂಟಿಮೀಟರ್ ಇರಬೇಕು. ಮತ್ತು ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಅಂದರೆ ಟೋಟಲಾಗಿ 81ರಿಂದ 86 ತನಕ ನಿಮಗೆ ಪುರುಷರದ ಚೆಸ್ಟ್ ಬೇಕು. ಸೊ ಅದೇ ರೀತಿಯಾಗಿ ಮಹಿಳಾ ವರ್ಗದ ಅಭ್ಯರ್ಥಿಗಳಿಗೆ ವೇಟ್ ನೋಡ್ರಿ, ಪುರುಷರದ 50 kg ವೇಟ್ ಇರಬೇಕು. 50 kg ವೇಟ್ ಇರಬೇಕು. 50 kg ಮ್ಯಾಗ ಇರಲಿ ನಡೀತೈತಿ, ಆದರೆ 50 kg ಒಳಗಿರಬಾರ್ದು. 50 kg ಮ್ಯಾಗ ಇರಲಿ ನಡೀತೈತಿ, 50 kg ಒಳಗಿರಬಾರ್ದು. ಸೊ ಅದೇ ರೀತಿಯಾಗಿ ಮಹಿಳಾ ವರ್ಗದ ಅಭ್ಯರ್ಥಿಗಳಿಗೆ 46 kg ವೇಟ್ ಇದ್ದಿರ್ತೈತಿ. ಇದು ಫಿಸಿಕಲ್ದಾತ. ಸೊ ಅದೇ ರೀತಿಯಾಗಿ 2ನೇದಾತು. ಮತ್ತು ನೆಕ್ಸ್ಟ್ 3ನೇದು ಇಂಟರ್ವ್ಯೂ ಇರ್ತೈತಿ. ನಿಮ್ಗೆ 150 ಮಾರ್ಕ್ಸಿಗೆ ನಿಮ್ಗೆ ಇಂಟರ್ವ್ಯೂ ಇರ್ತೈತಿ. ಇಂಟರ್ವ್ಯೂ ಕೂಡ ನೀವು ಪಾಸ್ ಮಾಡ್ಕೋಬೇಕಾಗೈತಿ. ಕೇವಲ ಫಿಸಿಕಲ್ ಪಾಸ್ ಮಾಡಿ ಎಕ್ಸಾಮ್ ಪಾಸ್ ಮಾಡಿ ಇಂಟರ್ವ್ಯೂ ಒಳಗೆ ಫೇಲ್ ಆದರೆ ಅಂದರೆ ಡೈರೆಕ್ಟ್ ರಿಸಲ್ಟ್ನ ಇಂಟರ್ವ್ಯೂ ಕೂಡ ನೀವು ಪಾಸ್ ಮಾಡಬೇಕಾಗೈತಿ. 3ನೇದು ಇಂಟರ್ವ್ಯೂ ಇರ್ತೈತಿ. ಮತ್ತು 4ನೇದು ಮೆಡಿಕಲ್ ಟೆಸ್ಟ್ ಇದ್ದಿರ್ತೈತಿ. ಮೆಡಿಕಲ್ ಅಂದರೆ ನೀವು ಏನು ಅಗ್ನಿವೀರೊಳಗೆ ಯಾವ ರೀತಿಯಾಗಿ ಚೆಕಪ್ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಮೆಡಿಕಲ್ ಚೆಕಪ್ ಇದ್ದಿರ್ತೈತಿ. ಈ ರೀತಿಯಾಗಿ ಆಯ್ತು. ಮತ್ತು ಇನ್ನೊಂದು ಏನಂದ್ರೆ ಏನು ಬಿಟ್ಟಿನಿ ಅಂದ್ರೆ ಅಪ್ಲಿಕೇಶನ್ ಫೀಸ್ ನೋಡಿರಿ ಎಷ್ಟು ಅಪ್ಲಿಕೇಶನ್ ಫೀ ಇದ್ದಿರುತ್ತೆ. ಈಗ ಜನರಲ್ OBC EWS ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಕೊಟ್ಟಿರ್ತಾರೆ. 200 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ SC ಬತ್ತು ST ಬತ್ತು PWD ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ತರಂಗಿಲ್ಲ. ಕೇವಲ ಯಾರಿಗೆ ಇದ್ದಿರ್ತೈತೆ ಅಂದರೆ ಜನರಲ್ OBC EWS ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಈ ರೀತಿಯಾಗಿ ಒಟ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟನು. ಯಾವುದೇ ರೀತಿ ಏನು ಕನ್ಫ್ಯೂಸ್ ಮಾಡಲಾರ್ದೆ ನಾ ಇಷ್ಟು ಕರೆಕ್ಟ್ ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರೆ ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ
ಇಷ್ಟ ಕ್ಲಿಯರಾಗಿ ಹೇಳಿಕೊಟ್ಟನ. ಇದನ್ನು ಬಿಟ್ಟು ಏನಾದರೂ ಡೌಟ್ ಇತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಏನಾದ್ರು ವಿಡಿಯೋ ಒಂದು ಸ್ವಲ್ಪ ಏನಾರು ಯೂಸ್ಫುಲ್ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ. ಸೊ ಅದೇ ರೀತಿಯಾಗಿ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಡೈಲಿ ಈ ರೀತಿಯಾಗಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ A to Z ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.